ಓಕೆ. ರಿಷಬ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ಬೇಕಾದ್ರೆ ಎಲ್ಲಾರ್ದು ಬಾಕ್ಸ್ ಅಲ್ಲಿ ಇದ್ದ ಫೋಟೋಸ್ ಎಲ್ಲ ಹೊಡ್ದಾಕಿ ನಾನ್ ಅವ್ರ ಮುಖ ಕಳಿಸ್ತೀನಿ ಅಂತೆಲ್ಲ ಹೇಳಿ ಹೋಗಿದ್ರಿ. ಅಲ್ಲ ಹೋಗಿದ್ದು ಓಕೆ, ಎಲ್ರು ಆತರ ಮಧ್ಯದಲ್ಲಿ ಹೋಗ್ಬೇಕಾದ್ರೆ ಎಲ್ಲಾರು ನೋಡಿರ್ತಾರೆ, ನಾರ್ಮಲ್ ಆಗಿ ಹೋಗೋದು ಓಕೆ. ಹೋದ್ಮೇಲೆ ಯಾಕೆ ಅಶ್ವಿನಿ ಅವ್ರ ಬಾಲನ ಇಟ್ಕೊಂಡ್ಬಿಟ್ರು ಅನ್ನೋದು ಅಲ್ಲೇ ರಾಂಗ್ ಆಗಿದ್ದು. ಎಲ್ಲೋ ಅಶ್ವಿನಿ ಅವರ ಬಾಲ ನಾನ್ ಹಿಡ್ದಿರ್ಲಿಲ್ಲ. ಅಶ್ವಿನಿ ಅವರು ಬಂದು ನನ್ ಜೊತೆ ಮಾತಾಡ್ತಾ ಇದ್ರು. ಇಲ್ಲಿ ಏನಾಗುತ್ತೆ, ಮಸಿ ಅಂತ ಟಾಸ್ಕ್ ಬಂದಾಗ ಇಡೀ ಮನೆ ನನ್ಗೆ ಅರ್ಧ ಬಳಿದ್ರೆ ಅರ್ಧ ಅಶ್ವಿನಿ ಅವ್ರಿಗೆ ಬಳುತ್ತೆ. ಸೊ ನಮಗ್ ದೃಷ್ಟಿಲಿ ನಾನೊಂದ್ ಸೋಫಾ ಕಾರ್ನರ್ ಅಲ್ಲಿ ಕೂತಿರ್ತೀನಿ, ಅವ್ರೊಂದ್ ಕಾರ್ನರ್ ಅಲ್ಲಿ ಕೂತಿರ್ತೀನಿ, ಇಡೀ ಮನೆ ಒಂದ್ ಕಡೆ ಆಗಿರುತ್ತೆ. ಸೊ ಅವರು ಮಾತಾಡೋ ಬರ್ದಲ್ಲಿ ಕರೀತಾರೆ. ಸೊ ಅವಾಗ ಮನೆ ಒಳಗೂ ಹೊರಗಡೆಗೂ ಅನ್ಸಿತ್ತು ಆ ಇನ್ಸಿಡೆಂಟ್ ಅಲ್ಲಿ ಇವರಿಬ್ರು ಒಂದಾದ್ರ ಅನ್ನೋ ಇನ್ಸಿಡೆಂಟ್ ಬರುತ್ತೆ. ಬಟ್ ನಾವ್ ಯಾವತ್ತೂ ಯಾರ ಬಗ್ಗೆನೂ ಮಾತಾಡಿಲ್ಲ, ಗೇಮ್ ಬಗ್ಗೆ ಮಾತಾಡಿಲ್ಲ. ಅವ್ರಿಗೆ ಮೇ ಬಿ ಇಬ್ರದ್ದು ಒಂದೇ ಪರ್ಸನಾಲಿಟೀಸ್ ಇದೆ. ಸೊ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಯು ಮೈ ರಿಪ್ಲಿಕಾ, ನನ್ ಜೂನಿಯರ್ ವರ್ಷನ್ ನೀನು, ನನ್ ಚಿಕ್ಕ ವಯಸ್ಸಲ್ಲಿ ಹಿಂಗೆ ಇದ್ದೆ ಅಂತೆಲ್ಲ ಹೇಳ್ತಾ ಇದ್ದಾಗ ನಾನು ಅಮ್ಮ ಇಲ್ಲ ಸೇರಿಸ್ಬೇಡಿಮ್ಮ, ನನ್ ಬದ್ಲಾಗ್ಬೇಕು ಅನ್ಕೊಂಡೆಲ್ಲ ನನ್ ಮೈಂಡ್ ಅಲ್ಲಿ ಓಡ್ತಾ ಇತ್ತು. ಸೊ ಅದ್ರ ಅವಶ್ಯಕತೆ ನನ್ಗಿಲ್ಲ. ನನಗೆ ಗಿಲ್ಲಿ ಬಾಲನು ಹಿಡಿಯೋ ಅವಶ್ಯಕತೆ ಇಲ್ಲ, ಅಶ್ವಿನಿ ಅವ್ರ ಬಾಲ ಇಲ್ಲ ಹಿಡಿಯೋ ಅವಶ್ಯಕತೆ ಇಲ್ಲ. ಸೊ ರಿಷಾಗೆ ಇದ್ಲು, ಹಂಗ್ ಹಿಡಿಬೇಕು ಅಂತ ಇದ್ದಿದ್ರೆ ನಾನು ಆಟ ಬೇರೆ ತರಾನೇ ಆಡ್ತಾ ಇದ್ದೆ. ಯಾವತ್ತೂ ನನಗೆ ಯಾರ ಪವರ್ ಕಾರ್ಡು ಬೇಕಾಗಿಲ್ಲ ಅಂತ ಅಂದೋಳು. ಅದಕ್ಕೆ ಗಿಲ್ಲಿಗೆ ಹೊರಗಡೆ ಎಷ್ಟೇ ಫ್ಯಾನ್ ಫಾಲೋಯಿಂಗ್ ಅಂತ ಇದ್ರೂ ಕೂಡ ನಾನು ಅದನ್ನ ಹಿಂದಾಕಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ ನಾನು ಅಗೇನ್ಸ್ಟ್ ನಿಂತಿದ್ದು ಕೂಡ, ಸಪೋರ್ಟ್ ಮಾಡೋ ಟೈಮಲ್ಲಿ ಸಪೋರ್ಟ್ ಮಾಡಿದ್ದೀನಿ. ಅಶ್ವಿನಿ ಅವ್ರಿಗೂ ಕೂಡ ಜಸ್ಟ್ ಬಿಕಾಸ್ ಅವ್ರಿಗೆ ಹೊರಗಡೆ ನೆಗೆಟಿವ್ ಇತ್ತು ಅನ್ನೋ ಕಾರಣದಿಂದ ನಾನು ಕ್ಯಾತೆ ತಕ್ಕೊಂಡು ಹೋಗಿ ಜಗಳ ಆಡ್ಬೇಕು ಅಂತ ನನಗನ್ನಿಸ್ಲಿಲ್ಲ. ಆ 3 ವಾರ ಸೈಲೆಂಟ್ ಆಗಿದ್ರು. ಸುದೀಪ್ ಸರ್ ಬಾಯಲ್ಲೇ ಬರುತ್ತೆ, ರಿಷಾ ಎಂಟ್ರಿ ಆದ್ಮೇಲೆ ಅಶ್ವಿನಿ ಅವ್ರು ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ. ಐ ಫೀಲ್ ಆ 3 ವಾರ ಸೈಲೆಂಟ್ ಮಾಡಿದ್ದೆ, ರಿಷಾ ಕಾಣಿಸ್ಕೊಂಡಿದ್ದಾಳೆ ಅದಕ್ಕೇನೆ ಅಂತ. ಆವಾಗೆಲ್ಲೂ ಬರಲ್ವಲ್ಲ, ಬಾಲ ಅನ್ನೋ ವರ್ಡ್ ಅರ್ಥನೇ ಬರಲ್ಲ. ಅಲ್ಲ, ಈಗ ಅಶ್ವಿನಿ ಅವ್ರ ಬಾಲ ಹಿಡಿದಿರ್ಲಿ ಏನಾದ್ರು ಇಷ್ಟು ಬೇಗ ಹೊರಗ್ ಬಂದ್ರ ಅನ್ನೋದು ನಾನು ಎಲ್ಲಿ ಇಡ್ತಾ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ಅಂದ್ರೆ ಹೆಂಗ್ ಕಾಣಿಸ್ಕೊಂಡ್ರಿ ಅಂದ್ರೆ ಎಲ್ರಿಗೂ ಆಲ್ಮೋಸ್ಟ್ ಕಾಣಿಸ್ಕೊಂಡಿದ್ದು, ಒಳಗ್ ಹೋಗ್ಬೇಕಾದ್ರೆ ಅಶ್ವಿನಿ ಅವ್ರ ಮುಖ. ದಟ್ ಇಸ್ ವಾಟ್ ಐ ವಿಲ್ ಗಿವ್ ಯು ಪೀಪಲ್ ಕ್ಲಾರಿಟಿ. ವೈ ಆರ್ ಯು ಪೀಪಲ್ ಥಿಂಕಿಂಗ್ ಅಶ್ವಿನಿ ಇಸ್ ಅ ವಿಲನ್? ಲೈಕ್ ಮನೆಯಲ್ಲಿ ಹೆಂಗಾಗೋಗಿದೆ ಅಂದ್ರೆ, ಇನ್ನೂ ಸಾಕಷ್ಟು ಜನಗಳಿದ್ದಾರೆ. ನನ್ನ ಕಣ್ಣಿಗೆ ಅವರು ಎದುರುಗಡೆ ವಿಲನ್ ಕಾಣಿಸ್ಲಿಲ್ಲ. 4ನೇ ವಾರ ರಘು ಅವ್ರ ಜೊತೆ ಜಗಳ ಮಾಡಿದಾಗ ನಾನ್ ಕಳಪೆ ಕೊಡ್ಬೇಕಾದ್ರೆ ಡೈರೆಕ್ಟ್ ಆಗಿ ಹೇಳಿದ್ದೀನಿ, ನೀವು ಫಸ್ಟ್ ಆಫ್ ಆಲ್ ಗೌರವ ಯಾವಾಗ ಸಿಕ್ತಿತ್ತು ಅಂದ್ರೆ ಅವ್ರೇನಾರು ಅನ್ಲಿ, ನೀವ್ ಯಾಕೆ ಹೋಗಲೋ ಬಾರಲು ಅಂದ್ರಿ ಅಂತ ಐ ಹ್ಯಾವ್ ಟೋಲ್ಡ್ ಹರ್ ಆನ್ ಫೇಸ್ ಅಂಡ್ ಶಿ ವಾಸ್ ರಿಸೀವಿಂಗ್ ಇಟ್. ಅಲ್ಲೇ ಜನರು ತಪ್ಪು ತಿಳ್ಕೊಂಡಿರೋದು. ಅಶ್ವಿನಿ ಅವ್ರು ಬಂದಾಗ್ಲೇ ಕೇಳ್ಬಿಡಿ, ಯಾಕೆ ರಿಷಾ ಅವ್ರಿಗೆ ನೀವು ಜಗಳ ಆಡಿಲ್ಲ ಅಂತ ಹೇಳಿದಾಗ ಅವ್ರಿಗೂ ಸೇಮ್ ಇರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಅಥವಾ ನಾನ್ ಹೇಳದ್ನ ಅವರು ಅರ್ಥ ಮಾಡ್ಕೊಂತಿದ್ರು. ಬೇರೆಯವ್ರು ಹೇಳೋದನ್ನ ನೀನ್ ಯಾರು ನನ್ಗೆ ಹೇಳಕ್ಕೆ ಅಂತಿದ್ರು. ನಾನು ಎಷ್ಟು ಸತಿ ಹೇಳಿದೀನಿ ಅಶ್ವಿನಿ ಗೌಡ ಅಂತ ಬಿಡಿ, ಎಷ್ಟು ಸತಿ ನಾನು ಹೇಳಿದೀನಿ, ನೀವ್ ಹಿಂಗೆ ಇದ್ರೆ ಕಷ್ಟ, ಸ್ವಲ್ಪ ಬಗ್ಗಿ ಬಿದ್ದಾಗ ಕೂಡ ನಿಮ್ನ ಜನ ಎತ್ತುತ್ತಾರೆ ನೋಡಿ. ಇವೆಲ್ಲ ಮಾತು ಬೇರೆಯವ್ರ ಹತ್ರ ತಗೊಂಡಿಲ್ಲ, ನನ್ನ ಹತ್ರ ಅದನ್ನ ಸ್ವೀಟ್ ಆಗಿ ತಗೊಂಡ್ರು. ಸೊ ಅದಕ್ಕೋಸ್ಕರ ಜಗಳ ಆಡೋ ಪರಿಸ್ಥಿತಿ ಬರ್ಲಿಲ್ಲ.